Hello everyone, welcome to my channel House of Fortune. ಹೆಸರು ಹೇಳಿರೋ ಹಾಗೇನೆ ಇದು ಅದೃಷ್ಟದ ಮನೆ ಅಂಡ್ ನಿಮ್ಮ ಲಕ್ ಚೇಂಜ್ ಆಗುವಂತ ಮನೆ. ಅಂಡ್ ಈ ಮನೆಯಲ್ಲಿ ಅಂದ್ರೆ ಈ ಚಾನೆಲ್ ಅಲ್ಲಿ ಅಫ್ಕೋರ್ಸ್ ನಿಮ್ಮ ಮನೆನೇ ಇದು. ಈ ಚಾನೆಲ್ ಅಲ್ಲಿ ನಿಮ್ಗೆ ನ್ಯೂಮರಾಲಜಿ, ಆಸ್ಟ್ರಾಲಜಿ, ಟ್ಯಾರೋ ರೀಡಿಂಗ್, ಟ್ಯಾರೋ ಗೈಡೆನ್ಸ್, ಸ್ಪಿರಿಚುವಲ್ ಗೈಡೆನ್ಸ್, ಮ್ಯಾನಿಫೆಸ್ಟೇಷನ್, ಈ ತರ ಎಲ್ಲ ಆಕಲ್ಟ್ ಸೈನ್ಸ್ ರಿಲೇಟೆಡ್ ಏನೇನು ಸಬ್ಜೆಕ್ಟ್ಸ್ ಇದೆಯೋ ಅದ್ರ ಎಲ್ಲರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡಕ್ಕೆ ಬಂದಿದ್ದೀನಿ. ಈ ಚಾನೆಲ್ಗೆ ನೀವೇನಾದ್ರೂ ಹೊಸದಾಗಿದ್ದೀರಾ ಅಥವಾ ಫಸ್ಟ್ ಟೈಮ್ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂಡ್ ಬೆಲ್ ಐಕನ್ ಕೂಡ ಒತ್ತಿ. ಸೊ ಈ ವಿಡಿಯೋ ಅಲ್ಲಿ ನಾನು ನಿಮ್ಗೆ 2026 ಅಲ್ಲಿ ನಿಮ್ಮ ಲವ್ ಹೇಗಿರುತ್ತೆ, ನಿಮ್ಮ ಕರಿಯರ್ ಹೇಗಿರುತ್ತೆ, ನಿಮ್ಮ ಬಿಸ್ನೆಸ್, ಜಾಬ್, ಫೈನಾನ್ಸ್ ಅಂಡ್ ಹೆಲ್ತ್ ಅಂಡ್ ಅದರ ಜೊತೆ ನಾನು ನಿಮ್ಗೆ ಲಕ್ಕಿ ಟಿಪ್ಸ್ ಅಂಡ್ ರೆಮಿಡೀಸ್ ಕೂಡ ಕೊಡ್ತೀನಿ. ನಿಮ್ಗೆ ಇದು ಎಲ್ಲ ಸಿಗಲ್ಲ, ಈ ಚಾನೆಲ್ ಅಲ್ಲಿ ಮಾತ್ರ ಸಿಗುತ್ತೆ. ಸೊ ಲೆಟ್ಸ್ ಗೋ ಸ್ಟಾರ್ಟ್ ದಿಸ್ ವಿಡಿಯೋ ವಿತ್ ಸಮ್ ನ್ಯೂ ಎನರ್ಜಿ. ಸೊ 2026 ಅಂದ್ರೆ ಇವಾಗ ನೀವು 2026 ನ ಆಡ್ ಮಾಡಬೇಕು, ಜೋಡಿಸ್ಬೇಕು. ಅಂದ್ರೆ 2 + 0 + 2 + 6 ಅಂದ್ರೆ 1 ಬರುತ್ತೆ. So this year is a universal year. It's the year of sun, the year of power, ಒಂದು ಹೊಸ ಬಿಗಿನಿಂಗ್, ಒಂದು ಸೋಲಾರ್ ರೀಬರ್ತ್ ಅಂತಾನೆ ಅನ್ಕೊಳ್ಳಿ. ಈ ಇಯರ್ ತುಂಬಾ ಡ್ರಾಸ್ಟಿಕ್ ಚೇಂಜಸ್ ಆಗೋದಿದೆ. ಸೊ ಸ್ಪೆಷಲಿ ನೀವೇನಾದ್ರೂ ಮೂಲಾಂಕ್ 1 ಇದ್ರೆ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ 1, 10, 19 ಮತ್ತೆ 28 ಡೇಟ್ಸ್ ಆಗಿದ್ರೆ, ಯಾವುದೇ ತಿಂಗಳಾಗಿರ್ಬೋದು, ನಿಮ್ಮ ಮೂಲಾಂಕ ಅಥವಾ ನಿಮ್ಮ ಬರ್ತ್ ಡೇಟ್ 1 ಆಗುತ್ತೆ. ಅಂದ್ರೆ ನಿಮ್ಮ ರೂಲಿಂಗ್ ನಂಬರ್ 1 ಆಗುತ್ತೆ. ಸೊ ಬೇಗ ಬೇಗ ಒಂದು ಪೇಪರ್ ಅಂಡ್ ಬುಕ್ ತಗೊಳ್ಳಿ ಅಂಡ್ ನಾನು ಹೇಳೋದನ್ನೆಲ್ಲ ನೀವು ಬರಿಬಹುದು. ಲೈಕ್ ಲಕ್ಕಿ ಟಿಪ್ಸ್ ಏನಾದ್ರು ನಿಮ್ಗೆ ನೋಟ್ ಡೌನ್ ಮಾಡ್ಕೊಳ್ಳೋದಿತ್ತಂದ್ರೆ ನೀವು ಫೋನ್ ನ ನೋಟ್ಸ್ ಅಲ್ಲಿ ಅಥವಾ ನೋಟ್ಬುಕ್ ಅಲ್ಲಿನೂ ನೋಟ್ ಡೌನ್ ಮಾಡ್ಕೋಬಹುದು. ಎಸ್, ಸೊ ಈ ಇಯರ್ ನಿಮ್ಗೆ ಒಂದು ಹೊಸ ಬಿಗಿನಿಂಗ್ ತರುತ್ತೆ, ಆಯ್ತಾ? ಲೈಕ್ ಫಸ್ಟ್ ಆಫ್ ಆಲ್ ಯು ಆರ್ ರೂಲ್ಡ್ ಬೈ ಸನ್ ಅಂಡ್ ದಿಸ್ ಇಯರ್ ಇಸ್ ಆಲ್ಸೋ ಸನ್ ಎನರ್ಜಿ. ಓ ಮೈ ಗಾಡ್, ನ್ಯೂ ಬಿಗಿನಿಂಗ್ಸ್. ನಾನು ಹೇಳ್ದಂಗೆ ನೀವೇನಾದ್ರೂ ಕೆಲಸ ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಕೆಲಸದಲ್ಲಿ ಒಂದು ಹೊಸ ರೆಕಗ್ನಿಷನ್ ಸಿಗುತ್ತೆ. ನೀವು ಸ್ಕಿಲ್ಸ್ ಅಲ್ಲಿ ಇನ್ನೂ ಜಾಸ್ತಿ ನೀವು ಏನಾದರೂ ನಿಮ್ಮ ಸ್ಕಿಲ್ಸ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋ ಅಂತ ಆಪರ್ಚುನಿಟಿ ಸಿಗುತ್ತೆ ನಿಮಗೆ. ಅಥವಾ ಯಾರಿಗಾದ್ರೂ ಫಾರಿನ್ಗೆ ಹೋಗೋದಿತ್ತು ಅಂತಂದ್ರೆ ಡೆಫಿನೆಟ್ಲಿ ನೀವು ಫಾರಿನ್ಗೆಲ್ಲ ಹೋಗ್ಬೋದು. ಆನ್ ಸೈಟ್ ಎಲ್ಲ ಹೇಳ್ತಾರಲ್ವಾ, ಆ ಥರ ಪ್ರಾಜೆಕ್ಟ್ಸು ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಈ ಇಯರ್ ನಿಮಗೆ ಕರಿಯರ್ ಅಲ್ಲಿ ಒಂದು ಒಳ್ಳೆ ಪ್ರಮೋಷನ್ ಕೂಡ ಸಿಗ್ಬೋದು. ಅಂಡ್ ನೀವು ಆಲ್ರೆಡಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಹೊಂದಿರ್ತೀರಾ ಬೈ ಡಿಫಾಲ್ಟ್. ಅಂಡ್ ಈ ಇಯರ್ ಅಲ್ಲಿ ನಿಮಗೆ ಅದು ಇನ್ನೂ ಜಾಸ್ತಿ ಆಗುತ್ತೆ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಸೊ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ನೀವೇನು ಡಿಸ್ಪ್ಲೇ ಮಾಡ್ತೀರಾ ನಿಮ್ಮ ಕರಿಯರ್ ಅಲ್ಲಿ, ಅದು ನಿಮಗೆ ಒಂದು ಅಡ್ವಾಂಟೇಜ್ ಆಗಿ ಕೆಲಸ ಮಾಡುತ್ತೆ. ಅಂಡ್ ಯು ವಿಲ್ ಆಲ್ಸೋ ಸ್ಟಾರ್ಟ್ ಸಮಥಿಂಗ್ ಇಂಡಿಪೆಂಡೆಂಟ್. ಒಂದು ಹೊಸ ಇಂಡಿಪೆಂಡೆಂಟ್ಲಿ ಒಂದು ಯಾವ್ದಾದ್ರು ಹೊಸ ಪ್ರಾಜೆಕ್ಟ್ ತಗೋಬಹುದು ನೀವು, ಅಥವಾ ನಿಮ್ಮ ಬಾಸ್ಗೆ ಹೇಳ್ಬೋದು ಲೈಕ್ ಐ ಆಮ್ ಗೋನಾ ಟೇಕ್ ಅಪ್ ಸಮಥಿಂಗ್ ನ್ಯೂ ದಿಸ್ ಇಯರ್. ಸೊ ನಿಮ್ಮ ಏನು ಅಥಾರಿಟೇಟಿವ್ ಪವರ್ ಇದೆಯಲ್ಲ, ಜಸ್ಟ್ ಗೋ ವಿತ್ ಇಟ್. ದಿಸ್ ಇಯರ್ ಇಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ನಿಮಗೆ ಒಂದೇನಾದ್ರೂ ಹೊಸದು ಮಾಡಕ್ಕೆ ಕರಿಯರ್ ಅಲ್ಲಿ ನೀವೇನಾದ್ರೂ ಲೈಕ್ ಜಾಬ್ ಹುಡುಕ್ತಾ ಇದ್ದೀರಾ ಅಂದ್ರೂ ಕೂಡ ದಿಸ್ ಇಯರ್ ಇಸ್ ಅ ವೆರಿ ಗುಡ್ ಇಯರ್. ನಿಮ್ಗೆ ಜಾಬ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅಂಡ್ ದಿಸ್ ಇಸ್ ಆಲ್ಸೋ ಇಯರ್ ಫಾರ್ ಬಿಸ್ನೆಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಏನಾದ್ರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿತ್ತಂದ್ರೆ ಸ್ಪೆಷಲಿ ಮೂಲಾಂಕ್ 1 ಅವರು ಈ ಇಯರ್ ನಿಮ್ಗೆ ತುಂಬಾ ಒಳ್ಳೆ ಟೈಮ್ ಇದೆ. ನೀವು ಜಾನ್ವರಿಯಿಂದನೇ ಸ್ಟಾರ್ಟ್ ಮಾಡ್ಬೋದು ಅಥವಾ ಮಿಡ್ ಆಫ್ ದ ಇಯರ್ ಇಂದಾನು ಸ್ಟಾರ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಟೈಮ್ ನಿಮ್ಗೆ ಆಗಿ ಬರುತ್ತೆ ಈ ಇಯರ್. ಒಳ್ಳೆ ಇದು ಬಿಸ್ನೆಸ್ ಅಲ್ಲಿ ನಿಮ್ಗೆ ಒಳ್ಳೆ ಅಪಾರ್ಚುನಿಟೀಸ್ ಕೂಡ ಸಿಗುತ್ತೆ. ಪ್ಲಸ್ ನೀವು ಯಾರಾದ್ರೂ ಹೊಸ ನಿಮ್ ತರಾನೇ ಇರೋ ಲೀಡರ್ಶಿಪ್ ಕ್ವಾಲಿಟೀಸ್ ಇರೋರ್ನ ಅಥವಾ ನಿಮ್ಮ ಮೂಲಾಂಕದಲ್ಲೇ ಇರೋರ್ನ ಅಥವಾ ನಿಮ್ಮ ಸೀರೀಸ್ ಅಲ್ಲಿ ಬರೋರ್ನ ನೀವು ಮೀಟ್ ಆಗೋ ಚಾನ್ಸಸ್ ಇರುತ್ತೆ ಈ ಇಯರ್. ಸೊ ಮೀಟ್ ವಿತ್ ದೆಮ್, ಗೋ ಆನ್ ಬಿಸ್ನೆಸ್ ಮೀಟಿಂಗ್ ಅಂಡ್ ನೀವು ಅದನ್ನೆಲ್ಲ ನೀವು ಡೀಲ್ಸ್ ಮಾಡ್ಕೊಳ್ಳಿ. ಲೈಕ್ ತುಂಬಾ ಒಳ್ಳೆ ಇಯರ್ ಇದೆ ಈ ಇಯರ್ ನಿಮ್ಗೆ. ಅಂಡ್ ನಿಮ್ಗೆ ಏನಾದ್ರು ಲೈಕ್ ಹೊಸ ಬ್ರ್ಯಾಂಡ್ ಏನಾದ್ರು ಲಾಂಚ್ ಮಾಡೋದಿತ್ತಂದ್ರೆ ಅಥವಾ ಸಮ್ ಲೈಕ್ ಸ್ಟಾರ್ಟ್ಅಪ್ ಏನಾದ್ರು ಸ್ಟಾರ್ಟ್ ಮಾಡೋದಿತ್ತಂದ್ರೆ ಜಸ್ಟ್ ಗೋ ಫಾರ್ ಇಟ್. ಅಂಡ್ ಡೆಫಿನೆಟ್ಲಿ ನಿಮ್ಗೆ ಯು ವಿಲ್ ಆಲ್ಸೋ ಗೆಟ್ ಫ್ರೆಂಡ್ಸ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ನಿಮ್ ಜೊತೆ ಕೊಲ್ಯಾಬ್ ಮಾಡಕ್ ರೆಡಿ ಇರ್ತಾರೆ ಈ ಇಯರ್. ಸೊ ಜಸ್ಟ್ ವಾಚ್ ಔಟ್ ಫಾರ್ ದ ಕಂಪ್ಯಾಟಿಬಲ್ ನಂಬರ್ಸ್ ಅಷ್ಟೇ.
but definitely this year is going to be a brand new year for you guys when it comes to business and money flow ಕೂಡ ತುಂಬಾ ಚೆನ್ನಾಗಾಗುತ್ತೆ. ಜಸ್ಟ್ ಸನ್ ಎನರ್ಜಿಯಿಂದ ಅಂಡ್ ನಿಮ್ಮ ಮೂಲಾಂಕ ಎನರ್ಜಿಯಿಂದ you are already like a magnet to draw money. ಅಂಡ್ ಲೈಕ್ ಪಾಸಿಟಿವ್ ಸೈಡ್ ಅಲ್ಲಿ ಇದ್ರೆ, ಫ್ಲಿಪ್ ಸೈಡ್ ಅಲ್ಲಿ ಇದ್ರೆ ಇದು ನೆಗೆಟಿವ್ ಕೂಡ ಆಗ್ಬೋದು. ಸೊ ಆನ್ ಅ ಜನರಲ್ ಪರ್ಸ್ಪೆಕ್ಟಿವ್ ನೀವು ಡೆಫಿನೆಟ್ಲಿ ಯು ಆರ್ ಅ ಮನಿ ಮ್ಯಾಗ್ನೆಟ್ ಅಂಡ್ ಮೇಕ್ ಯೂಸ್ ಆಫ್ ದಟ್ ಪರ್ಸನಾಲಿಟಿ ಟು ಅಟ್ರಾಕ್ಟ್ ವೆಲ್ತ್ ಅಂಡ್ ಯು ಮೈಟ್ ಏನಂತಾರೆ ಒಂದು ಹೊಸ ಸೋರ್ಸ್ ಆಫ್ ಇನ್ಕಮ್ ಕೂಡ ನೀವು ಜನರೇಟ್ ಮಾಡುವಂತ ಇಯರ್ ಇದು. ಸೊ ಡೆಫಿನೆಟ್ಲಿ ಅಪಾರ್ಚುನಿಟಿ ಇತ್ತಂದ್ರೆ ಗೋ ಫಾರ್ ಇಟ್. ಅಂಡ್ ವೆನ್ ಇಟ್ ಕಮ್ಸ್ ಟು ಲವ್ ಅಲ್ಲಿ ನೀವು ತುಂಬಾ ಬೇಗ ಅಟ್ರಾಕ್ಟ್ ಮಾಡ್ತೀರಾ ದ ಅಪೋಸಿಟ್ ಪರ್ಸನ್ ಅಥವಾ ದ ಆಪೋಸಿಟ್ ಲೈಕ್ ನೀವೇನಾದ್ರೂ ಲೈಕ್ ಮೇಲ್ ಇದ್ರೆ ಫಿಮೇಲ್ ನ ಅಟ್ರಾಕ್ಟ್ ಮಾಡೋದು, ಅದು ಫಿಮೇಲ್ ಇದ್ರೆ ಮೇಲ್ ನ ಅಟ್ರಾಕ್ಟ್ ಮಾಡೋದು. ಸೊ ಈ ತರ ಸಾಧ್ಯತೆ ಇದೆ ಈ ಇಯರ್. ಸಮ್ ನ್ಯೂ ಕನೆಕ್ಷನ್ ಬಿಲ್ಡ್ ಆಗೋ ಚಾನ್ಸ್ ಇದೆ. ಒಂದು ನ್ಯೂ ರೊಮ್ಯಾನ್ಸ್ ಬರ್ಬೋದು ಇಫ್ ಯು ಆರ್ ಸಿಂಗಲ್, ಸ್ಪೆಷಲಿ ಸಿಂಗಲ್ಸ್ ಅವ್ರಿಗೆ ಒಂದು ಹೊಸ ಲವ್ ಎಂಟರ್ ಆಗೋ ಸಾಧ್ಯತೆ ಇದೆ ಈ 2026 ಇಯರ್ ಅಲ್ಲಿ. ಸೊ ಜಸ್ಟ್ ಮೇಕ್ ವೇ ಫಾರ್ ದ್ಯಾಟ್. ನಿಮ್ಮ ಹಾರ್ಟ್ನ ಓಪನ್ ಇಟ್ಕೊಳ್ಳಿ. ವೆಲ್ಕಮ್ ಬ್ಯೂಟಿಫುಲ್ ರಿಲೇಶನ್ಶಿಪ್. ಈ ಇಯರ್ ತುಂಬಾ ಚೆನ್ನಾಗಿರುತ್ತೆ. ನೀವು ಅನ್ಕೊಂಡಿರೋ ತರಾನೇ ಸಿಗುವಂತ ಪಾರ್ಟ್ನರ್ ಸಿಗ್ಬೋದು ಈ 2026 ಅಲ್ಲಿ. ಅಂಡ್ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಲೈಕ್ ಫಾರ್ ಎಂಗೇಜ್ಮೆಂಟ್, ಫಾರ್ ಸಮ್ ಬ್ಯೂಟಿಫುಲ್ ರಿಲೇಶನ್ಶಿಪ್ ಅಂದ್ರೂ ನೀವು ಡೆಫಿನೆಟ್ಲಿ ಇಫ್ ಯು ಆರ್ ಡೇಟಿಂಗ್ ಆರ್ ಸಮಥಿಂಗ್ ಫ್ರಮ್ ಅ ವೆರಿ ಲಾಂಗ್ ಟೈಮ್, ಸೊ ದಿಸ್ ಇಯರ್ ವಿಲ್ ಬಿ ವೆರಿ ಗುಡ್. ನಿಮಗೆ ಎಂಗೇಜ್ ಆಗಕ್ಕೆ ಅಥವಾ ಮದುವೆ ಆಗಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಇಫ್ ಯು ಗೈಸ್ ಆರ್ ಮ್ಯಾರಿಡ್ ದೆನ್ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ನ್ಯೂ ಚೈಲ್ಡ್. ಒಂದು ಹೊಸ ಮೆಂಬರ್ನ ನೀವು ವೆಲ್ಕಮ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿಯಲ್ಲಿ. So just go for it. If you are planning for a child, just go for it. It's beautiful year ನಿಮ್ಗೆ ಇದು. ಅಂಡ್ ಆಲ್ರೆಡಿ ಒಂದು ಮಗು ಇದೆ ಅಂತಂದ್ರೆ ಇನ್ನೊಂದು ಮಗು ಮಾಡ್ಕೊಳ್ಳೋಕು ಇದು ಬ್ಯೂಟಿಫುಲ್ ಇಯರ್. ಸನ್ ಎನರ್ಜಿ ವಿಲ್ ಬ್ಲೆಸ್ ಯು ವಿತ್ ನೈಸ್ ಕಿಡ್ಸ್. ಅಂಡ್ ಇದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಲವ್ ಲೈಫ್ ಚೆನ್ನಾಗಿರುತ್ತೆ, ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಓನ್ಲಿ ಒನ್ ಟಿಪ್ ಅಂದ್ರೆ ಒಂದೇ ಒಂದು ನಾನು ಟಿಪ್ ಏನು ಕೊಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಮೂಲಾಂಕ್ 1 ಅವರು ತುಂಬಾ ಸ್ವಲ್ಪ ಅಗ್ರೆಸಿವ್ ಆಗ್ತೀರಾ ಅಥವಾ ಕ್ಲಾಶಸ್ ಆಗೋ ಚಾನ್ಸಸ್ ಇದೆ. ಬಿಕಾಸ್ ನಿಮ್ಮ ಪರ್ಸನಾಲಿಟಿನೇ ಹಂಗೆ ಇರುತ್ತೆ. ಯು ಆರ್ ಆಲ್ವೇಸ್ ಆನ್ ಫೈರ್, ಯು ಆರ್ ಅಚೀವರ್. ನಿಮ್ಗೆ ಏನಾದರೂ ಮಾಡಬೇಕು, ಏನಾದರೂ ಸಾಧಿಸ್ಬೇಕು ಅನ್ನೋ ಒಂದು ನೇಚರ್ ಇರುತ್ತಲ್ವಾ. ಸೊ ಜಸ್ಟ್ ನೀವು ಸ್ವಲ್ಪ ಕಾಮ್ ಡೌನ್ ಆಗಬೇಕು ಈ ಇಯರ್. ಬಿಕಾಸ್ ಸನ್ ಫೈರ್ ಎನರ್ಜಿ ಜಾಸ್ತಿ ಇರುತ್ತೆ. ಆ್ಯಂಡ್ ಇವನ್ ನಿಮ್ಮ ಮೂಲಾಂಕ ಕೂಡ ತುಂಬ ಫೈರಿ ನಂಬರ್. ಸೊ ನೀವು ಜಸ್ಟ್ ಸ್ವಲ್ಪ ಕಾಮ್ ಡೌನ್ ಆಗಬೇಕು. ಪ್ಲೀಸ್ ಮೆಡಿಟೇಷನ್ ಮಾಡಿ. ಈ ಇಯರ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದ ಹೀಟ್ ಅಲ್ವಾ, ನಿಮಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗ್ಬೋದು ಬಾಡಿಯಲ್ಲಿ. ಸೊ ಕೀಪ್ ಹೈಡ್ರೇಟಿಂಗ್ ಯೋರ್ ಸೆಲ್ಫ್. ಜಾಸ್ತಿ ನೀರು ಕುಡೀರಿ, ನಿಮ್ಮ ಸೆಲ್ಫ್ ನೀವು ತಂಪಾಗಿಡಿ. ಆ್ಯಂಡ್ ಸ್ಯಾಲಡ್ ತಿನ್ನಿ ಎವ್ರಿ ಡೇ ಬಿಫೋರ್ ಲಂಚ್. ಡೋಂಟ್ ಫರ್ಗೆಟ್ ಟು ಹ್ಯಾವ್ ಸ್ಯಾಲಡ್ಸ್. ಇದು ನಿಮ್ಮ ಬಾಡಿ ಟೆಂಪ್ರೇಚರ್ನ ಸ್ವಲ್ಪ ಕೂಲ್ ಆಗಿಡುತ್ತೆ. ಇದು ನೀವು ಮಾಡಲೇಬೇಕು ಮೂಲಾಂಕ್ 1 ಅವರು. ಸೊ ಸ್ಲೀಪ್ ಅಲ್ಲಿ, ನಿಮ್ಮ ಸ್ಲೀಪ್ ಸೈಕಲ್ ಅಲ್ಲಿ ಕೂಡ ಚಾನ್ಸಸ್ ಲೈಕ್ ನೀವೇನಾದ್ರೂ ಲೈಕ್ ಇನ್ಸಾಮ್ನಿಯಾ ಅಥವಾ ಏನಾದ್ರು ಸ್ಲೀಪ್ ಡಿಪ್ರೈವ್ಡ್ ಆಗಿದ್ದೀರಾ ಅಂದ್ರೆ ಈ ಇಯರ್ ದಯವಿಟ್ಟು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಆ್ಯಂಡ್ ಕರೆಕ್ಟ್ ಆಗಿ ಲೈಕ್ ಬೇಗನೆ, ಸಿನ್ಸ್ ಯುವರ್ ಸನ್ ಎನರ್ಜಿ ಎಲ್ಲ, ನೀವು ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಬೇಗ ಎದ್ಬಿಟ್ಟು ನೀವು ಸೂರ್ಯಗೆ ನಮಸ್ಕಾರ ಮಾಡಬೇಕು ಅಥವಾ ಸೂರ್ಯ ದೇವ್ರಿಗೆ ನೀರು ಅರ್ಪಣೆ ಮಾಡಬೇಕು. ಇದರಿಂದ ನಿಮಗೆ ತುಂಬಾ ಚೆನ್ನಾಗಾಗುತ್ತೆ. ಸೊ ದಿಸ್ ಇಸ್ ಒನ್ ಬ್ಯೂಟಿಫುಲ್ ಟಿಪ್ ಫಾರ್ ಯು ಗೈಸ್. ಆ್ಯಂಡ್ ದಯವಿಟ್ಟು ಬೇಗನೆ ಮಲ್ಕೊಳ್ಬೇಕು. ನೀವು ನೈಟ್ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ರೆ ಯೋರ್ ಹೋಲ್ ಡೇ ವಿಲ್ ಬಿ ಗುಡ್, ಹೋಲ್ ಇಯರ್ ವಿಲ್ ಬಿ ಗುಡ್. ಸೊ ಪ್ರಾಕ್ಟೀಸ್ ಮಾಡಿ ಈ ಹ್ಯಾಬಿಟ್ನ. ಒಂದು ಒಳ್ಳೆ ರೂಟೀನ ಮೇಂಟೈನ್ ಮಾಡಿ. ಆ್ಯಂಡ್ ನಿಮಗೆ ಈ ಇಯರ್ ಗೋಲ್ಡ್ ವಿಲ್ ಬಿ ರಿಯಲಿ ಲಕ್ಕಿ. ಸೊ ಇನ್ ಜನರಲಿ ಆಲ್ಸೋ ಗೋಲ್ಡ್ ನಿಮಗೆ ಲಕ್ಕಿ ಇರುತ್ತೆ. ಸೊ ಸಾಧ್ಯವಾದರೆ ನೀವು ಲೆಫ್ಟ್ ಫಿಂಗರ್ ರಿಂಗ್ ಅಲ್ಲಿ ಗೋಲ್ಡ್ ರಿಂಗ್ ನ ಹಾಕೊಳ್ಳಿ ಅಥವಾ ರೈಟ್ ಫಿಂಗರ್ ಅಲ್ಲಿನೂ ಹಾಕೊಳ್ಬಹುದು. ಗೋಲ್ಡ್ ರಿಂಗ್ ಹಾಕೊಳ್ಳಿ ಅಂಡ್ ಗೋಲ್ಡ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಿ. ತುಂಬಾ ಒಳ್ಳೇದಾಗುತ್ತೆ ಫಾರ್ ಮೂಲಾಂಕ 1. ಮೂಲಾಂಕ 1 ಅವ್ರಿಗೆ 2026 ಅಲ್ಲಿ ಯಾವ ಕ್ರಿಸ್ಟಲ್ ಹಾಕೊಳ್ಬೇಕು ಅಂದ್ರೆ, ಲೈಕ್ ಲಕ್ಕಿ ಕ್ರಿಸ್ಟಲ್ ಬೇಸ್ಡ್ ಆನ್ ಯೋರ್ ನ್ಯೂಮರಾಲಜಿ ಅಂತಂದ್ರೆ ನಿಮ್ಗೆ ಸನ್ ಸ್ಟೋನ್ ಸೂಟ್ ಆಗುತ್ತೆ. ಇಲ್ಲಿ ನೋಡಿ, ಸನ್ ಸ್ಟೋನ್ ಕ್ರಿಸ್ಟಲ್ ಬ್ರೇಸ್ಲೆಟ್ ಈ ತರ ಇರುತ್ತೆ. ಅಂಡ್ ಸಿಟ್ರೀನ್ ಸೂಟ್ ಆಗುತ್ತೆ ನಿಮ್ಗೆ. ಸೊ ಸಿಟ್ರೀನ್, ಒಂದ್ ನಿಮಿಷ ತೋರಿಸ್ತೀನಿ ಸಿಟ್ರೀನ್ ಹೇಗಿರುತ್ತೆ ಅಂತ.
ಸೊ ಇದೆಲ್ಲ ನಿಮಗೆ ವಿತ್ ಸರ್ಟಿಫಿಕೇಶನ್ ಸಿಗುತ್ತೆ. ಓ ಮೈ ಗಾಡ್, ದಿಸ್ ಲೈಕ್ ವೆರಿ ವೆರಿ ಜಸ್ಟ್ ಅ ಮಿನಿಟ್. ಓಕೆ, ಬಂತು. ಆಲ್ ರೈಟ್. ಸೊ ಸಿಟ್ರಿನ್ ಹೀಗೆ ಸಿ ದ ರಿಯಲ್ ಸಿಟ್ರಿನ್ ಈ ಥರ ಕಾಣಿಸೋದು. ಸೊ ದ ರಾ ರಿಯಲ್ ಸಿಟ್ರಿನ್. ಆ್ಯಂಡ್ ನಿಮಗೆ ಇದರ್ ನೀವು ಸನ್ಸ್ಟೋನ್ ಹಾಕೊಳ್ಬೋದು, ಇಲ್ಲಾಂದರೆ ಸಿಟ್ರಿನ್ ಹಾಕೊಳ್ಬೋದು, ಇಲ್ಲ ಅಂದರೆ ಈ ಥರ ಟೈಗರ್ಸ್ ಐ ಹಾಕೊಳ್ಬೋದು. ಸೊ ಓಕೆ, ಸೊ ಟೈಗರ್ಸ್ ಐ ಈ ಥರ ಇರುತ್ತೆ ನೋಡಿ. ಯಾ, ಸೊ ಇದೆಲ್ಲಾನು ನಿಮಗೆ ವಿತ್ ಸರ್ಟಿಫಿಕೇಟ್ ಸಿಗುತ್ತೆ. ಆಲ್ ಒರಿಜಿನಲ್ ಪ್ರಾಡಕ್ಟ್ಸ್, ಪ್ರೀಮಿಯಂ ಕ್ರಿಸ್ಟಲ್ಸ್. ಸೊ ಈ ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಬೋದು. ಈ ಕ್ರಿಸ್ಟಲ್ಸ್ ಬೇಕು ಅಂತಂದರೆ ಕಾಮೆಂಟ್ ಹಾಕಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋ ಮಾಡ್ಬೋದು. ಅಲ್ಲಿ ಕೂಡ ಕ್ರಿಸ್ಟಲ್ಸ್ ಅಂತ DM ಮಾಡ್ಬೋದು. ಸೊ ಎಸ್, ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಸೊ ದಿಸ್ ಇಸ್ ಯೋರ್ ಪ್ರೆಡಿಕ್ಷನ್ ಫಾರ್ 2026. ನಿಮಗೆ ತುಂಬ ಚೆನ್ನಾಗಿ ಆಗಲಿ ಅಂತ ನಾನು ಒಂದು ಪಾಸಿಟಿವ್ ಮನಸ್ಸಿಂದ ಪ್ರೇ ಮಾಡ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯು ಗೈಸ್. ಆ್ಯಂಡ್ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿ. ನೀವೇನಾದರೂ 2, 11, 20 ಆ್ಯಂಡ್ 29 ಡೇಟ್ಸಲ್ಲಿ ಹುಟ್ಟಿದ್ದೀರಾ ಅಂದರೆ ಯಾವುದೇ ತಿಂಗಳಾಗಿರ್ಬೋದು, ಎನಿ ಮಂತ್, ನಿಮ್ಮ ರೂಲಿಂಗ್ ನಂಬರ್ ಬಂದ್ಬಿಟ್ಟು 2 ಆಗುತ್ತೆ. ಆ್ಯಂಡ್ ನಿಮ್ಮ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಚಂದ್ರ ಆಗುತ್ತೆ. ಸೊ ನಿಮಗೆ 2026 ಹೇಗಿರುತ್ತೆ ಆ್ಯಂಡ್ ಈ ಇಯರಲ್ಲಿ ಏನು ಚೇಂಜಸ್ ಬರುತ್ತೆ ಅಂತ ನೋಡೋಣ. ಸೊ 2026 ನೀವು ಆ್ಯಡ್ ಮಾಡಿದ್ರೆ 1 ಬರುತ್ತೆ, ಅಂದರೆ ಸನ್ ಎನರ್ಜಿ. ನಿಮ್ಮ ರೂಲಿಂಗ್ ಪ್ಲಾನೆಟ್ ಬಂದ್ಬಿಟ್ಟು ಚಂದ್ರ ಆಗುತ್ತೆ. ಸೊ ಸನ್ ಆ್ಯಂಡ್ ಮೂನ್ ಕಾಂಬಿನೇಷನ್ ತುಂಬ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಸನ್ ಒಂದು ಕಿಂಗ್ ಎನರ್ಜಿ ಕೊಡುತ್ತೆ, ಚಂದ್ರ ಒಂದು ಕ್ವೀನ್ ಎನರ್ಜಿ ಕೊಡುತ್ತೆ. ಸೊ ಎರಡು ಸೇರಿದ್ರೆ ರಾಜ ರಾಣಿ ಕಾಂಬಿನೇಷನ್ ತರ ಸಕ್ಕತ್ತಾಗಿರುತ್ತೆ. ನಿಮ್ಮ ಕರಿಯರ್ ಅಲ್ಲಿ ಒಂದು ಹೊಸ ಇಮೋಷನಲ್ ರೀಸೆಟ್ ಆಗುತ್ತೆ. ಯು ವಿಲ್ ಸ್ಟಾರ್ಟ್ ದ ಇಯರ್, ಅಥವಾ ಒಂದು ಇಯರ್ ಬಿಗಿನಿಂಗ್ ಅಲ್ಲಿ ನಿಮ್ಗೊಂದು ಹೊಸ ಇಮೋಷನಲ್ ಎನರ್ಜಿ ಬರುತ್ತೆ. ನೀವೇನು ಅನ್ಕೋತೀರಾ ಅಂದ್ರೆ ಲೈಕ್ 2025 ಅಲ್ಲಿ ನಾನು ಏನ್ ಮಾಡಿಲ್ವೋ ಅದು ನಾನು 2026 ಅಲ್ಲಿ ಮಾಡಲೇಬೇಕು ಅನ್ನೋದು ಒಂದು ಭಾವನೆ ಬರುತ್ತೆ. ಬಂದಿಲ್ಲ ಅಂದ್ರೂ ಕೂಡ ದ ಇಯರ್ಸ್ ಲೈಕ್ ದ ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ ಈ ಫೀಲಿಂಗ್ ಬಂದೇ ಬರುತ್ತೆ. ಬಿಕಾಸ್ ಈ ಇಯರ್ ಇರೋದೇ ಹಾಗೆ, ಲೈಕ್ ಇಟ್ಸ್ ಸೋ ಬ್ಯೂಟಿಫುಲ್ ಫಾರ್ ಯು ಗೈಸ್. ನಿಮಗೆ ಹೊಸ ಎನರ್ಜಿ ತಂದ್ಕೊಡಕ್ಕೆ. ಸೊ ನಿಮ್ದೇನಾದ್ರೂ ಪೆಂಡಿಂಗ್ ಕೆಲಸ ಇತ್ತಂದ್ರೆ ಕರಿಯರಲ್ಲಿ ದಯವಿಟ್ಟು ಅದನ್ನ ಇವಾಗ ನೀವು ಪೂರಾ ಮಾಡ್ಕೊಳ್ಳಿ. ಇಟ್ಸ್ ಅ ಬ್ಯೂಟಿಫುಲ್ ಟೈಮ್, ನೀವು ಮಾಡ್ಕೋತೀರಾ ಕೂಡ. ಆ್ಯಂಡ್ ನಿಮಗೆ ಹೊಸ ಅಪಾರ್ಚುನಿಟೀಸ್ ಬರುತ್ತೆ. ಆ್ಯಂಡ್ ಸಮಥಿಂಗ್ ರಿಲೇಟೆಡ್ ಟು ಈವನ್ ನಿಮ್ಮ ಕರಿಯರಲ್ಲಿ, ಇಫ್ ಯು ಆರ್ ಅ ಕಾಂಟೆಂಟ್ ಕ್ರಿಯೇಟರ್ ಅಥವಾ ಆರ್ಟಿಸ್ಟ್ ಅಥವಾ ಮೂಲಂಟು ಅವರು ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ನೀವೇನಾದ್ರೂ ಕ್ರಿಯೇಟಿವ್ ಫೀಲ್ಡಲ್ಲಿ ಇದ್ದೀರಾ, ಅಥವಾ ಕುಡ್ ಬಿ ಡಾಕ್ಟರ್ ಆರ್ ಇಂಜಿನಿಯರ್ ಆರ್ ಲಾಯರ್, ನೀವು ಈ ಇಯರಲ್ಲಿ ನೀವು ಒಂದು ಹೊಸ ರಿಸಲ್ಟ್, ಒಂದು ಬಿಗ್ ರಿಸಲ್ಟ್, ಬಿಗ್ ಚೇಂಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಏಳಿಗೆ ಆಗುತ್ತೆ ಈ ಇಯರ್. ದ್ಯಾಟ್ ಆಲ್ಸೋ ಯು ಕ್ಯಾನ್ ಎಕ್ಸ್ಪೆಕ್ಟ್. ಈ ಇಯರ್ ನೀವು ಸ್ವಲ್ಪ ಟೀಮ್ ವರ್ಕ್ ಮಾಡಬೇಕು. ಸ್ವಲ್ಪ ಯು ಹ್ಯಾವ್ ಟು ಕೊಲ್ಯಾಬ್ ವಿತ್ ಪೀಪಲ್ ಆ್ಯಂಡ್ ಲೈಕ್ ಹೊಸ ಎನರ್ಜಿ, ಲೈಕ್ ಬೇರೆ ಮೂಲಾಂಕದವ್ರ ಜೊತೆ ನೀವು ಕೊಲ್ಯಾಬ್ ಮಾಡಿದ್ರೆ, ಲೈಕ್ ನಿಮ್ಮ ಫೇವರಬಲ್ ಮೂಲಾಂಕ ಯಾರಿರ್ತಾರೋ ಅವ್ರ ಜೊತೆ ನೀವು ಕೊಲ್ಯಾಬ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಡೂ ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಲಿಕ್ವಿಡ್, ವಿಚ್ ವಿಲ್ ಬಿ ರಿಯಲಿ ಗುಡ್ ಫಾರ್ ಯು ಗೈಸ್. ಬಿಕಾಸ್ ನಿಮ್ದು ರೂಲಿಂಗ್ ಎಲಿಮೆಂಟ್ ವಾಟರ್ ಆಗುತ್ತೆ, ಅದಕ್ಕೆ ಅಂದರೆ ಲಿಕ್ವಿಡ್ ಆಗುತ್ತೆ ಅದಕ್ಕೆ. ಆ್ಯಂಡ್ ಕರಿಯರಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ, ನ್ಯೂ ಬಿಗಿನಿಂಗ್ಸ್ ಫಾರ್ ಶ್ಯೂರ್. ಆ್ಯಂಡ್ ಫೈನಾನ್ಸಲ್ಲಿ ಕೂಡ ಲೈಕ್ ದೇ ಕುಡ್ ಬಿ ಸಮ್ ಲಾಸ್ ಇನ್ ದ ಫೈನಾನ್ಸ್. ಸ್ವಲ್ಪ ಇದು ಲಿಕ್ವಿಡ್ ಡ್ರೈನೇಜ್ ಆಗೋ ಅಂತ ಚಾನ್ಸ್ ಇರುತ್ತೆ, ಲೈಕ್ ಲಿಕ್ವಿಡ್ ಆಸೆಟ್ ಆಗಲಿ ಅಥವಾ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಡೋಂಟ್ ಸ್ಪೆಂಡ್ ಮಚ್. ನೀವು ಜಾಸ್ತಿ ಸ್ಪೆಂಡ್ ಮಾಡಬಾರ್ದು ಈ ಇಯರ್. ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು ವೆನ್ ಇಟ್ ಕಮ್ಸ್ ಟು ಫೈನಾನ್ಸಸ್. ಇದ್ರ ಬಗ್ಗೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ಪ್ಲಸ್ ನಿಮಗೆ ಲವ್ ಅಲ್ಲಿ, ವೆನ್ ಇಟ್ ಕಮ್ಸ್ ಟು ಲವ್, ಓ ಮೈ ಗಾಡ್, ಇಟ್ಸ್ ಗನ್ನ ಬಿ ಸೋ ಗುಡ್. ನೀವೇನಾದ್ರೂ ಆಲ್ರೆಡಿ ಕಮಿಟೆಡ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಒಂದು ಹೊಸ ಚಾಪ್ಟರ್ ಈ ಇಯರ್ ಓಪನ್ ಆಗುತ್ತೆ. ಲೈಕ್ ಸಮ್ ನ್ಯೂ ಬಿಗಿನಿಂಗ್ಸ್, ನ್ಯೂ ಎನರ್ಜಿ, ನ್ಯೂ ರೊಮ್ಯಾನ್ಸ್. ಅಥವಾ ನೀವೆಲ್ಲಾದ್ರೂ ಹೊರಗಡೆ ಹೋಗ್ಬೋದು, ಏನಾದರೂ ಟ್ರಿಪ್ ಪ್ಲಾನ್ ಮಾಡ್ಬೋದು, ಯಾವುದಾದ್ರೂ ಹತ್ರ ಪ್ಲೇಸ್ಗೂ ಹೋಗ್ಬೋದು, ಲೈಕ್ ಶಾರ್ಟ್ ಟ್ರಿಪ್ ಆ ಥರ ಎಲ್ಲ. ಅಮೇಝಿಂಗ್ ಇಯರ್, ಏನೋ ಒಂದು ಹೊಸತನ ಈ ಇಯರ್ ಬರುತ್ತೆ ನಿಮ್ಮ ಲವ್ ಅಲ್ಲಿ. ಅಕಸ್ಮಾತ್ ನೀವೇನಾದ್ರೂ ಸಿಂಗಲ್ ಆಗಿದ್ರೆ
ಸಿಂಗಲ್ ಆಗಿದ್ರು ಕೂಡ ನಿಮಗೆ ಒಂದು ಬ್ಯೂಟಿಫುಲ್ ಗರ್ಲ್ ಅಥವಾ ಒಂದು ಹ್ಯಾಂಡ್ಸಮ್ ಗಾಯ್ ಈ ಇಯರ್ ಪ್ರವೇಶ ಮಾಡುವಂತ ಸಾಧ್ಯತೆ ಇದೆ. ಒಂದು ಹೊಸ ರೊಮ್ಯಾನ್ಸ್ ಹುಟ್ಕೊಳ್ಳೋ ಅಂತ ಸಾಧ್ಯತೆ ಇದೆ. And definitely new beginnings in relationships I can see in this year. So relationship ಅಲ್ಲಿ ನೀವು ಸ್ವಲ್ಪ ಕಮಿಟೆಡ್ ಆಗಿದ್ರೆ, ಅಂದರೆ ಸ್ವಲ್ಪ ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಪಾರ್ಟ್ನರ್ ಇಯರ್. ಸೊ ಯು ಹ್ಯಾವ್ ಟು ಗಿವ್ ದ್ಯಾಟ್ ಟು ಹ್ಯಾವ್ ಅ ಬ್ಯೂಟಿಫುಲ್ ರಿಲೇಶನ್ಶಿಪ್. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದೆನ್ ವೆನ್ ಇಟ್ ಕಮ್ಸ್ ಟು ಫೈನಾನ್ಸಸ್, ಐ ಟೋಲ್ಡ್ ಯು ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಫೈನಾನ್ಸಸ್. ಲಿಕ್ವಿಡ್ ಆಸೆಟ್ಸ್ ಎಲ್ಲ ಮಾಡ್ಕೊಳ್ಳಿ, ಲೈಕ್ ಇನ್ವೆಸ್ಟ್ ಎಲ್ಲ ಮಾಡಿ, ಹ್ಯಾವ್ ಯೋರ್ ಪ್ಲಾನ್, ಬ್ಯಾಕಪ್ ಪ್ಲಾನ್ ಇಟ್ಕೊಳ್ಳಿ. ಇಯರ್ ನಿಮಗೆ ತುಂಬ ಚೆನ್ನಾಗಿರುತ್ತೆ ಫಾರ್ ಫೈನಾನ್ಸಸ್. ಸೊ ಹೆಲ್ತಲ್ಲಿ ನೀವು ಸ್ವಲ್ಪ ಜಾಸ್ತಿ ಇಮೋಷ್ನಲ್ ಆಗುವಂಥ ಚಾನ್ಸ್ ಇದೆ ಈ ಇಯರ್, ಬಿಕಾಸ್ ನೀವು ಆಲ್ರೆಡಿ ಯು ಆರ್ ರೂಲ್ಡ್ ಬೈ ನಂಬರ್ 2 ಆ್ಯಂಡ್ ಈ ಇಯರಲ್ಲಿ 2 ಸತಿ 2 ಬರುತ್ತೆ. ಸೊ ಇಮೋಷ್ನಲ್ ಗ್ರಾವಿಟಿ ಜಾಸ್ತಿ ಇರುತ್ತೆ ಈ ಇಯರ್. ಏನಾದರೂ ಸಣ್ಣ ಪುಟ್ಟ ಏನಾದರೂ ವಿಚಾರ ಆದರೂ ಕೂಡ ನೀವು ತುಂಬ ಅದನ್ನು ಮನಸ್ಸಿಗೆ ಹಚ್ಕೊಳ್ತೀರಾ, ತುಂಬ ಹರ್ಟ್ ಆಗ್ತೀರಾ, ಡಿಪ್ರೆಸ್ ಆಗುವಂಥ ಚಾನ್ಸ್ ಇದೆ. ಸೊ ಡೋಂಟ್ ಗೆಟ್ ಡಿಪ್ರೆಸ್, ಡೋಂಟ್ ಜಸ್ಟ್ ಗಿವ್ ಅ ಡ್ಯಾಮ್ ಅಬೌಟ್ ಅದರ್ ಥಿಂಗ್ಸ್. ನೀವು ಬರೀ ನಿಮ್ಮ ಮೇಲೆ ಮಾತ್ರ ಫೋಕಸ್ ಮಾಡಿ ಈ ಇಯರ್. ನಿಮ್ದೆಲ್ಲ ಇಮೋಷ್ನಲ್ ಫೋಕಸ್ ನಿಮ್ಮ ಕರಿಯರ್ ಅಥವಾ ನಿಮ್ಮ ರಿಲೇಶನ್ಶಿಪ್ ಅಥವಾ ನಿಮ್ಮ ಬಿಸ್ನೆಸ್ ಮೇಲೆ ಮಾತ್ರ ಇರಬೇಕು ಇಯರ್. ದಿಸ್ ಇಸ್ ದ ಟಿಪ್ ವಿಚ್ ಐ ವಾಂಟ್ ಗಿವ್ ಫಾರ್ ನಂಬರ್ 2 ಗೈಸ್. ಆ್ಯಂಡ್ ಹೆಲ್ತಲ್ಲಿ ನಾನು ಹೇಳಿದ್ನಲ್ವಾ, ಲೈಕ್ ಅದೇ ಸ್ವಲ್ಪ ಫ್ಲಕ್ಚುವೇಷನ್ಸ್, ಲೈಕ್ ಇದು ಇಮೋಷನಲ್ ಇಂಬ್ಯಾಲೆನ್ಸ್ ಅದೆಲ್ಲ ಆಗುವಂಥ ಚಾನ್ಸ್ ಇದೆ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದ್ಯಾಟ್ ಆ್ಯಂಡ್ ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್. ಆ್ಯಂಡ್ ನೀವು ಒಂದು ಲಕ್ಕಿ ಟಿಪ್ ಏನು ಕೊಡ್ಬೋದು ಅಂದರೆ, ನೀವು ಯಾರಿಗಾದ್ರೂ ನೀರನ್ನ ಆಫರ್ ಮಾಡಿ, ಆಫರ್ ವಾಟರ್ ಟು ಪೀಪಲ್, ಪುವರ್ ಪೀಪಲ್ಗೆ ನೀವು ಹೆಲ್ಪ್ ಮಾಡ್ಬೋದು. ಅಥವಾ ಯಾರಿಗಾದ್ರೂ ಊಟ, ಲೈಕ್ ರೈಸ್ ಐಟಮ್ನ ಯಾರಿಗಾದ್ರೂ ದಾನ ಮಾಡಿ, ಅಥವಾ ಯಾರಿಗಾದ್ರೂ ಊಟ ಬಡಿಸಿ, like provide food to the needy. This will be really good for you guys. And ನಿಮಗೆ ಲಕ್ಕಿ ಕ್ರಿಸ್ಟಲ್, ಲೈಕ್ ನಿಮಗೆ ಈ ಇಯರ್ ಒಂದು ಲಕ್ಕಿ ಕ್ರಿಸ್ಟಲ್ ಅಂತಂದರೆ ಮೂನ್ ಸ್ಟೋನ್ ಆಗಿರುತ್ತೆ. ಯು ಕ್ಯಾನ್ ಬೈ ದಿಸ್ ಫಾರ್ ಯೋರ್ ನಂಬರ್. ನಿಮಗೆ ತುಂಬ ಸೂಟ್ ಆಗುತ್ತೆ ಇದು ಮೂನ್ ಸ್ಟೋನ್. ದಿಸ್ ವಿಲ್ ಆಲ್ಸೋ ಹೆಲ್ಪ್ ಇನ್ ನಿಮ್ಗೆ ಏನಾದರೂ ಇಮೋಷನಲ್ ಇಂಬ್ಯಾಲೆನ್ಸ್ ಆದರೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಅಥವಾ ತುಂಬ ಇದು ಕೆಲಸ ಆಗುತ್ತೋ ಇಲ್ವೋ, ಲೈಕ್ ನಾನು ಏನೋ ಒಂದು ಗೊಂದಲದಲ್ಲಿದ್ದೀನಿ ಅಂದರೆ ಅದು ಒಂದು ಇಲ್ಯೂಷನ್ ಆಗಲಿ ಅಥವಾ ಒಂದು ಶ್ಯಾಡೋ ಅಲ್ಲಿ ಇದ್ದೀರಾ ಅಂತಂದರೆ, ದಿಸ್ ವಿಲ್ ಹೆಲ್ಪ್ ಯು ಟು ಕಮ್ ಔಟ್ ಆಫ್ ಇಟ್. ಮೂನ್ ಸ್ಟೋನ್ ಇಸ್ ದ ಬೆಸ್ಟ್ ಕ್ರಿಸ್ಟಲ್ ಫಾರ್ ಯು ಗೈಸ್. ಸೊ ನೀವು ಇದನ್ನ ಹಾಕೊಳ್ಬೋದು. ದಿಸ್ ವಿಲ್ ರಿಯಲಿ ಗುಡ್. ಆ್ಯಂಡ್ ಆಫ್ ಕೋರ್ಸ್ ಇದೆಲ್ಲ ನಿಮಗೆ ವಿತ್ ಸರ್ಟಿಫಿಕೇಟ್ ಸಿಗುತ್ತೆ. ದೀಸ್ ಆರ್ ಪ್ರೀಮಿಯಂ ಕ್ರಿಸ್ಟಲ್ಸ್. ಆ್ಯಂಡ್ ಇದು ನಾನೇ ಹೋಗಿ ಹೂಡಿಕೆ ಒಳ್ಳೆ ಸೋರ್ಸ್ ಇಂದ ತಂದಿರುವಂತ ಕ್ರಿಸ್ಟಲ್ಸ್. ಆ್ಯಂಡ್ ಇದನ್ನ ನಾನು ಬ್ರೇಸ್ಲೆಟ್ಸ್ ಮಾಡಿಸಿ ಸರ್ಟಿಫಿಕೇಶನ್ ಎಲ್ಲ ಮಾಡಿಸಿದ್ದೀನಿ. ಸೊ ಜೆನ್ಯೂನ್ ಕ್ರಿಸ್ಟಲ್ಸ್ ಆಗಿರುತ್ತೆ. AAA ಗ್ರೇಡ್, AAA ಕ್ವಾಲಿಟಿ ಪ್ರೀಮಿಯಂ ಕ್ರಿಸ್ಟಲ್ಸ್. ಸೊ ಈ ಕ್ರಿಸ್ಟಲ್ಸ್ ನಿಮಗೆ ಚೆನ್ನಾಗಿರುತ್ತೆ. ಸೊ ಮೂನ್ ಸ್ಟೋನ್ ಹೇಳಿದ್ನಲ್ಲ, ಮೂನ್ ಸ್ಟೋನ್ ಚೆನ್ನಾಗಿರುತ್ತೆ. ಪ್ಲಸ್ ಸೆಲೆನೈಟ್, ಇದು ನೋಡಿ ಸೆಲೆನೈಟ್ ಕ್ರಿಸ್ಟಲ್, ಇದು ಕೂಡ ನಿಮಗೆ ಸೂಟ್ ಆಗುತ್ತೆ. ಈ ಕ್ರಿಸ್ಟಲ್ ಕೂಡ ಹಾಕೊಳ್ಬಹುದು. ಸೊ ಡೆಫಿನೆಟ್ಲಿ 2026 ಇಸ್ ಗೋನ್ ಬಿ ಸೂಪರ್ ಆಸಮ್. ನೀವು ಒಂದು ಹೊಸ ಲವ್ಗೆ ವೆಲ್ಕಮ್ ಮಾಡಿ, ಹೊಸ ಅಪಾರ್ಚುನಿಟಿಗೆ ವೆಲ್ಕಮ್ ಮಾಡಿ, ಹೊಸ ಬಿಸ್ನೆಸ್, ಹೊಸ ಪ್ರಾಜೆಕ್ಟ್ ಬರೋದಿದೆ ನಿಮಗೆ. ಸೊ ಅದನ್ನ ವೆಲ್ಕಮ್ ಮಾಡಿ ಆ್ಯಂಡ್ ಗೋ ಫಾರ್ ಇಟ್ ಗೈಸ್. ನಂಬರ್ 2 ಗೈಸ್, ಆಲ್ ದ ಬೆಸ್ಟ್. ಆಲ್ರೈಟ್, ನೀವೇನಾದರೂ 3, 12, 21 ಆ್ಯಂಡ್ 30th ಡೇಟ್ಸ್ ಅಲ್ಲಿ ಬಾರ್ನ್ ಆಗಿದ್ರೆ ಆಫ್ ಎನಿ ಮಂತ್, ನಿಮ್ಮ ರೂಲಿಂಗ್ ನಂಬರ್ ಬಂದ್ಬಿಟ್ಟು 3 ಅಂದರೆ 3 ಆಗುತ್ತೆ. ಆ್ಯಂಡ್ ನಿಮ್ಮ ರೂಲಿಂಗ್ ಪ್ಲಾನೆಟ್ ಅಂದರೆ ಗ್ರಹ ಬಂದ್ಬಿಟ್ಟು ಗುರು ಗ್ರಹ ಆಗುತ್ತೆ. ನಿಮ್ಮ ಪರ್ಸನಾಲಿಟಿ ಅಂತೂ ಗೊತ್ತೇ ಇದೆ. ನಿಮ್ಗೆ ಪರ್ಸನಾಲಿಟಿ ಬಗ್ಗೆ ವಿಡಿಯೋನು ಬೇಕಂದ್ರೆ ನೀವು ನನಗೆ ಕಾಮೆಂಟ್ ಮಾಡಿ, ಪರ್ಸನಾಲಿಟಿ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಈ ವಿಡಿಯೋ ಬಂದ್ಬಿಟ್ಟು 2026 ನಿಮಗೆ ಮೂಲಾಂಕ 3 ಅಂದರೆ ಬರ್ತ್ ಡೇಟ್ಸ್ 3 ಅವ್ರಿಗೆ, 3 ಸೀರೀಸ್ ಅವ್ರಿಗೆ ಹೇಗಿರುತ್ತೆ ಅಂತ ಹೇಳ್ತೀನಿ. ಸೊ 2026 ಅಂದರೆ ಸನ್ ಎನರ್ಜಿ ಅಂದರೆ ನಂಬರ್ 1. ಆ್ಯಂಡ್ ನೀವು 3 ಅಂದರೆ ಗುರುವಿನ ಎನರ್ಜಿ ನಂಬರ್ 3. 1 and 3 is also ಬ್ಯೂಟಿಫುಲ್ ಕಾಂಬಿನೇಷನ್. ಗುರುಗೆ ಸೂರ್ಯನ ಆಶೀರ್ವಾದ ಸಿಕ್ಕರೆ, ಸೂರ್ಯನ ಪವರ್ ಸಿಕ್ಕರೆ ಫುಲ್ ಆನ್ ಮಸ್ತ್ ಆಗಿರುತ್ತೆ. ಸೊ ಈ ಇಯರ್ ನೀವು ತುಂಬಾ ನಿಮ್ಮ ಕರಿಯರ್ ಅಲ್ಲಿ, ಲೆಟ್ಸ್ ಗೋ ಫ್ರಮ್ ಕರಿಯರ್ ಪರ್ಸ್ಪೆಕ್ಟಿವ್ ಅಲ್ಲಿ
ತುಂಬ ಗ್ರೋ ಆಗ್ತೀರಾ, ನೀವು ಹೊಸ ಸ್ಕಿಲ್ನ ನೀವು ಅಳವಡಿಸ್ಕೊಳ್ತೀರಾ. ಏನೋ ಒಂದು ಡಿಫ್ರೆಂಟಾಗಿ ಮಾಡ್ಬೇಕು ನಾನು 2025ವರ್ಗೂ ಏನು ಮಾಡಿದ್ನೋ ಅದು ಬೇಡ ನನಗೆ, ಲೈಕ್ 2026ಅಲ್ಲಿ ಐ ವಾಂಟ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಆ್ಯಂಡ್ ನೀವು ಒಂದು ಹೊಸ ವಿದ್ಯಾನ ಕಲಿತೀರಾ, ಅಥವಾ ಒಂದು ಹೊಸ ಪ್ಯಾಟರ್ನ್ನ ನೀವು ಇಂಟ್ರಡ್ಯೂಸ್ ಮಾಡ್ತೀರಾ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಕರಿಯರ್ ಪರ್ಸ್ಪೆಕ್ಟಿವ್ ಅಲ್ಲಿ ಆಗಿರ್ಬೋದು. ಒಂದು ಹೊಸ ನಿಮಗೆ ಈವನ್ ನೀವು ಕಾಣಿಸ್ಕೋತೀರ, ನಿಮಗೆ ರೆಕಗ್ನಿಷನ್ ಸಿಗುತ್ತೆ, ಒಂದು ವಿಸಿಬಿಲಿಟಿ ಸಿಗುತ್ತೆ ನಿಮಗೆ ಈ ಇಯರ್. ಸೊ ನಿಮ್ಮ ವರ್ಕ್ ಪ್ಲೇಸಲ್ಲಿ ಕೂಡ ನಿಮಗೆ ಜನ ತುಂಬ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಹೊಸ ಪ್ರಾಜೆಕ್ಟ್ಸ್ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ಬಾಸ್ could become better this year. ಅಂದರೆ ಸ್ವಲ್ಪ ಖಡೂಸಾಗಿರಲ್ಲ, he'll become ಸ್ವಲ್ಪ ನೈಸ್ ವಿತ್ ಯು ಗೈಸ್. ಬಟ್ ಯು ಜಸ್ಟ್ ಹ್ಯಾವ್ ಟು ಬಿ ಲೈಕ್ ಸ್ವಲ್ಪ ನ್ಯೂಟ್ರಲ್ ಆಗಿರಬೇಕು ಈ ಇಯರ್. ಅವಾಗಲೇ ನಿಮಗೆ ಇದೆಲ್ಲ ಎನರ್ಜಿ ಸಿಗುತ್ತೆ. ಸೊ ಕರಿಯರಲ್ಲಿ ಡೆಫಿನೆಟ್ಲಿ ನಿಮ್ಗೆ ಏನಾದರೂ ಫಾರಿನ್ಗೆ ಹೋಗೋದಿತ್ತು ಅಂತಂದರೆ, ಅಥವಾ ಶಾರ್ಟ್ ಟರ್ಮ್ ಜರ್ನಿ ಮಾಡಿ ಏನಾದರೂ ಬೆನಿಫಿಟ್ ಆಗೋದಿತ್ತಂದರೆ ದಯವಿಟ್ಟು ಗೋ ಫಾರ್ ಇಟ್. ನಂಬರ್ 3 ಆಲ್ಸೋ ಇಂಡಿಕೇಟ್ಸ್ ಏನಂತಾರೆ ಸ್ವಲ್ಪ ಶಾರ್ಟ್ ಟರ್ಮ್ ಜರ್ನಿ ಆ ಥರದೆಲ್ಲ ವೆನ್ ಇಟ್ ಕಮ್ಸ್ ಟು ಆಸ್ಟ್ರೋ 3rd house. ಸೊ ಅದೆಲ್ಲ ನೀವು ಡೆಫಿನೆಟ್ಲಿ ಮಾಡ್ಬೋದು. ಆ್ಯಂಡ್ ಜಾಬಲ್ಲಿ ನಿಮಗೆ ಒಂದು ಹೊಸ ಸ್ಕಿಲ್ ಅಂತ ಹೇಳಿದ್ನಲ್ವಾ, ಸೊ ನಿಮಗೆ ಹೊಸ ಪ್ರಾಜೆಕ್ಟ್ ಮಾಡೋದು ಚಾನ್ಸ್ ಸಿಕ್ತಂದರೆ ದಯವಿಟ್ಟು ಗೋ ಅಹೆಡ್ ಆ್ಯಂಡ್ ಆಫ್ ಫಾರ್ ನ್ಯೂ ಪ್ರಾಜೆಕ್ಟ್. ಒಂದು ನ್ಯೂ ಏನಂತಾರೆ ಪ್ರಾಜೆಕ್ಟ್ ಸಿಕ್ಕಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನೀವು ಏನು ಮಾಡ್ತಾ ಇದ್ದೀರಲ್ಲ ಅದರಲ್ಲಿ ಒಂದು ಹೊಸತನ ನೀವು ತರಲೇಬೇಕು ಈ ಇಯರ್, ವಿಚ್ ವಿಲ್ ಇಂಡೀಡ್ ಬೆನಿಫಿಟ್ ನಿಮಗೇನೆ. ಸೊ ನೀವು ಈ ಇಯರ್ ಜಾಬ್ ಎನ್ವೈರನ್ಮೆಂಟಲ್ಲಿ ಇದ್ದೀರಾ ಅಂದರೆ, ಆಫೀಸ್ ಎನ್ವೈರನ್ಮೆಂಟಲ್ಲಿ ಇದ್ದೀರಾ ಅಂದರೆ, ನೀವು ಜಾಸ್ತಿ ಪ್ರಾಮಿಸ್ ಮಾಡಕ್ಕೆ ಹೋಗ್ಬೇಡಿ ಯಾರಿಗೂ, ನಾನು ಇದು ಮಾಡ್ಕೊಡ್ತೀನಿ ಅದು ಮಾಡ್ಕೊಡ್ತೀನಿ ಅಂತ. ಅಥವಾ ಡೋಂಟ್ ಲೈಕ್ ವಿತೌಟ್ ನೋಯಿಂಗ್ ದ ಫರ್ದರ್ ಅಲ್ಲಿ ಏನಂದ್ರೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಅದಕ್ಕಿಂತ ಮುಂಚೆ ನೀವು ಪ್ರಾಮಿಸ್ ಮಾಡಕ್ ಹೋಗಬೇಡಿ. ಇದು ಒಂದು. ಆ್ಯಂಡ್ ಸೊ ದಿಸ್ ಇಸ್ ಅಬೌಟ್ ದ ಜಾಬ್ ಆ್ಯಂಡ್ ಕರಿಯರ್. ನಿಮ್ಮ ಫೈನಾನ್ಸಸ್ ವಿಲ್ ಬಿ ರಿಯಲಿ ಬೆಟರ್ ದಿಸ್ ಇಯರ್. ಸೊ ನೀವು ಲಾಸ್ಟ್ ಇಯರಲ್ಲಿ ಏನೇನು ನೀವು ಕಲ್ತಿದ್ರೋ, ಇದು ಮಾಡ್ಬೇಕು ಅದು ಮಾಡಬೇಕಿತ್ತು, ಮೇ ಬಿ ಲೈಕ್ ಲಾಟ್ ಆಫ್ ಯು ಗೈಸ್ ಇನ್ವೆಸ್ಟ್ ಮಾಡ್ಬೇಕಂತ ಇತ್ತು ಗೋಲ್ಡಲ್ಲಿ ಅಥವಾ ಸಿಲ್ವರಲ್ಲಿ. ಸೊ ನೀವು ಈ ಇಯರ್ ಅದನ್ನ ಮಾಡ್ಬೋದು. ನೀವೇನಾದರೂ ತುಂಬ ಅದನ್ನ ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಅಂದರೆ ಈ ಇಯರ್ ಇಸ್ ದ ಬೆಸ್ಟ್ ಇಯರ್ ಫಾರ್ ಯು ಗೈಸ್ ಟು ಇನ್ವೆಸ್ಟ್ ಇನ್ ಗೋಲ್ಡ್. ಗೋ ಅಹೆಡ್ ಅಂಡ್ ಇನ್ವೆಸ್ಟ್ ಇನ್ ಗೋಲ್ಡ್. ಆ್ಯಂಡ್ ಆಲ್ಸೋ ನಿಮಗೆ ಇದು ಕರಿಯರಲ್ಲಿ ನಾನು ಹೇಳಿರೋ ಹಾಗೆ ಸಪೋರ್ಟ್ ಸಿಗುತ್ತೆ. ನಿಮಗೆ ಸಪೋರ್ಟ್ ಸಿಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಆಸ್ಕ್ ಫಾರ್ ಸಪೋರ್ಟ್. ನಿಮಗೆ ಈ ಇಯರ್ ತುಂಬಾ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಎಸ್, ಸೊ ದಿಸ್ ಇಸ್ ಅಬೌಟ್ ಯುವರ್ ಜಾಬ್ ಅಂಡ್ ಕರಿಯರ್. ಸೊ ನಾವ್ ಲೆಟ್ಸ್ ಕಮ್ ಟು ಲವ್ ಅಂಡ್ ರಿಲೇಶನ್ಶಿಪ್. ಸೊ ನೀವೇನಾದ್ರೂ ಸಿಂಗಲ್ಸ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಈ ಇಯರ್ ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ, ಒಂದು ಹೊಸ ರಿಲೇಶನ್ಶಿಪ್ನ ವೆಲ್ಕಮ್ ಮಾಡಕ್ಕೆ. ನಿಮಗೆ ಇಯರ್ ಎನರ್ಜಿನೇ ಹೇಗಿದೆ ಅಂದ್ರೆ ಒಂದು ಸೊ ನೀವು ಹೆಂಗೆ ಈ ಗುರುವಿನ ಕ್ಯಾರೆಕ್ಟರ್ ಹೊಂದಿರ್ತೀರಲ್ಲ, ಸೊ ಈ ಥರನೇ ಇರೋರು ನಿಮಗೆ ಅಪ್ರೋಚ್ ಆಗ್ಬೋದು, ಅಥವಾ ನೀವು ಅಪ್ರೋಚ್ ಮಾಡ್ಬೋದು. ಅಥವಾ ನಿಮಗೆ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಅವ್ರು ಇರ್ತಾರಲ್ವಾ, ಆ ಥರದವ್ರಿಗೆ ಕೂಡ ನೀವು ಅಟ್ರಾಕ್ಟ್ ಆಗುವಂಥ ಚಾನ್ಸ್ ಇದೆ ಈ ಇಯರ್. ಸೊ ಡೆಫಿನೆಟ್ಲಿ ಸಿಂಗಲ್ಸ್ಗೆ ಒಂದು ಹೊಸ ರಿಲೇಶನ್ಶಿಪ್ ಆಗೋದಿದೆ. ಯು ಆರ್ ಗೋಯಿಂಗ್ ಟು ಬಿ ಇನ್ ಅ ನ್ಯೂ ರಿಲೇಶನ್ಶಿಪ್, ನ್ಯೂ ಬಿಗಿನಿಂಗ್ ಆಗೋದಿದೆ ರಿಲೇಶನ್ಶಿಪ್ ಅಲ್ಲಿ. ಅಥವಾ ನೀವು ಆಲ್ರೆಡಿ ಕಮಿಟೆಡ್ ಆಗಿದ್ದೀರಾ ಅಂತಂದ್ರೆ ನಿಮಗೆ ಒಂದು ಹೊಸ ಅನುಭವ ಸಿಗುತ್ತೆ ಈ ಇಯರ್. ಬಟ್ ದ ಓನ್ಲಿ ಥಿಂಗ್ ಇಸ್ ಲೈಕ್ ನೀವು ಜಾಸ್ತಿ ಪ್ರೀಚ್ ಮಾಡಬಾರ್ದು ನಿಮ್ಮ ಪಾರ್ಟ್ನರ್ಗೆ. ನಿಮ್ಮಿಂದ ಒಂದು ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನೀವು ಅವ್ರಿಗೆ ನೀನು ಹಿಂಗೆ ಇರಬೇಕು, ನೀನು ಹಿಂಗಿರ್ಬೇಕು, ನೀನು ಹಿಂಗಿರ್ಬಾರ್ದು, ಇದನ್ನ ಮಾಡಿ ಅದನ್ನ ಮಾಡಿ ಅಂತ ನೀವು ಜಾಸ್ತಿ ಬೋಧನೆ ಕೊಟ್ರೆ ಅಥವಾ ಒಂದು ಓವರ್ ಪ್ರೀಚಿಂಗ್ ಮಾಡಿದ್ರೆ ಪೀಪಲ್ ವಿಲ್ ಗೋ ಅವೇ ಫ್ರಮ್ ಯು, ನಿಮ್ಮಿಂದ ದೂರ ಹೋಗ್ತಾರೆ. ಸೊ ನೀವು ಅದನ್ನ ಮಾಡಬೇಡಿ. ಜಸ್ಟ್ ಬಿ ಫ್ರೆಂಡ್ಲಿ ಆ್ಯಂಡ್ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ. ಅದೇ ನಾನು ಹೇಳಿದ್ನಲ್ಲ, ಸಪೋರ್ಟ್ ಮಾಡಿ ಅವ್ರಿಗೆ. ಸೊ ಡೆಫಿನೆಟ್ಲಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ರಿಲೇಶನ್ಶಿಪ್, ಬೀಟ್ ಫಾರ್ ಸಿಂಗಲ್ಸ್ ಆಗಲಿ, ಫಾರ್ ಮ್ಯಾರಿಡ್ ಅಥವಾ ಕಮಿಟೆಡ್. ಮ್ಯಾರಿಡ್ ಆಗಿದ್ರೆ ಡೆಫಿನೆಟ್ಲಿ ಇಯರ್ ನಿಮಗೆ ಹೊಸ ಲೈಕ್ ಇಫ್ ಯು ಗೈಸ್ ಆರ್ ಪ್ಲಾನಿಂಗ್ ಆಲ್ಸೋ ವಿಚ್ ಇಸ್ ಲೈಕ್ ರಿಯಲಿ ಗುಡ್. ಸೊ ನೀವು ಪ್ಲಾನ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಆ್ಯಂಡ್ ಆಲ್ಸೋ ನೀವು ಟ್ರಿಪ್ಗೆ ಹೋಗ್ಬೇಕಂದ್ರೂ ನೀವು ಪ್ಲಾನ್ ಮಾಡ್ಬೋದು. ಇಯರ್ ಇಸ್ ಅ ವೆರಿ ಬ್ಯೂಟಿಫುಲ್ ಇಯರ್ ಫಾರ್ ಯು ಗೈಸ್. ಆ್ಯಂಡ್ ಆಲ್ಸೋ ಕರಿಯರಲ್ಲಿ ಲೈಕ್ ಐ ಟೋಲ್ಡ್, ಈವನ್ ನೀವು
ಹೊಸ ಏನೋ ಒಂದು ಹೊಸ ಇನ್ವೆನ್ಷನ್ ಕೂಡ ಮಾಡ್ಬೋದು. ಸಮಥಿಂಗ್ ಯುಲ್ ಡಿಸ್ಕವರ್ ಸಮಥಿಂಗ್ ನ್ಯೂ ಆ್ಯಂಡ್ ಪ್ರೊಬಾಬ್ಲಿ ನೀವು ಒಂದು ಹೊಸ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ನೀವು. ಸೊ ಕರಿಯರ್ ಚೆನ್ನಾಗಿರುತ್ತೆ, ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಲವ್ ಚೆನ್ನಾಗಿರುತ್ತೆ, ಹೆಲ್ತಲ್ಲಿ. ಸೊ ವೆನ್ ಇಟ್ ಕಮ್ಸ್ ಟು ಹೆಲ್ತ್, ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಏನಂದ್ರೆ ಸ್ಟಮಕ್ ರೀಜನ್ ವೆರ್ ದರ್ ಸೇಕ್ರಲ್ ಯೆಲ್ಲೋ ಕಲರ್ ರೆಪ್ರೆಸೆಂಟ್ ಮಾಡುತ್ತಲ್ಲ. ಸೊ ಸೇಕ್ರಲ್ ಚಕ್ರ ಹತ್ರ ನೀವು ಸ್ವಲ್ಪ ಟೇಕ್ ಕೇರ್ ಮಾಡ್ಕೋಬೇಕು. ನಿಮ್ಮ ಗಟ್ನ ಟೇಕ್ ಕೇರ್ ಮಾಡ್ಕೊಳ್ಳಿ, ನಿಮ್ಮ ಹೊಟ್ಟೆ ರೀಜನ್ ಟೇಕ್ ಕೇರ್ ಮಾಡ್ಕೊಳ್ಳಿ. ನಿಮ್ಮ ಶುಗರ್ ಆಗಿರಲಿ ಅಥವಾ ಡಯಾಬಿಟೀಸ್ ಈ ಥರ ಏನಾದರೂ ಇತ್ತು ಅಂದ್ರೆ ದಯವಿಟ್ಟು ಅದನ್ನು ಕಂಟ್ರೋಲಲ್ಲಿ ತಂದಿಡಿ ಇಯರ್. ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಆ್ಯಂಡ್ ನಿಮಗೆ ಒಂದು ಒಳ್ಳೆ ಕ್ರಿಸ್ಟಲ್ ಏನಂತಂದರೆ ನಿಮಗೆ ಅಫ್ಕೋರ್ಸ್ ಸಿಟ್ರಿನ್ ವಿಲ್ ಬಿ ಗುಡ್ ಫಾರ್ ಯು. ಸಿಟ್ರಿನ್ ಕ್ರಿಸ್ಟಲ್ ತುಂಬ ಚೆನ್ನಾಗಿರುತ್ತೆ ನಿಮಗೆ ಥರ್ಡ್ ಬಾರ್ನ್ ಅವ್ರಿಗೆ. this is for career, for growth, for finances and even health ಅಲ್ಲಿ ಕೂಡ ನಿಮಗೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಇರುತ್ತೆ ಸಿಟ್ರಿನ್. ಸೊ ಯು ಕ್ಯಾನ್ ವೇರ್ ದೀಸ್ ಬ್ರೇಸ್ಲೆಟ್ಸ್ ನೋಡಿ. ಸೊ ಇದು ಚೆನ್ನಾಗಿರುತ್ತೆ ಗುರುಗ್ರಹ ಅಂದರೆ ಮೂಲಾಂಕ 3 ಅವ್ರಿಗೆ. ಸೊ ಡೆಫಿನೆಟ್ಲಿ ನಿಮಗೆ ಇದು ಕ್ರಿಸ್ಟಲ್ಸ್ ಬೇಕಂದ್ರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಆ್ಯಂಡ್ DM ಕಳಿಸ್ಬೋದು ಕ್ರಿಸ್ಟಲ್ಸ್ ನಂಬರ್ 3 ಕ್ರಿಸ್ಟಲ್ಸ್ ಅಂತ. ಪ್ಲಸ್ ಇಲ್ಲಾಂದರೆ ನೀವು ಇಲ್ಲಿ ಕೂಡ ಕಾಮೆಂಟ್ ಮಾಡ್ಬೋದು. ಸೊ ನಿಮ್ಮ 2026 ಹೀಗಿರುತ್ತೆ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.